ಇದು ಜನರ ಹಬ್ಬ. ಯಾರೋ ಒಬ್ಬರು ವೈಯಕ್ತಿಕವಾಗಿ ನಾನು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಕೂಡ ನಾವಾಗಲಿ ಇನ್ನೊಬ್ಬರಾಗಲಿ ಶಾಸಕರಾಗಲಿ ಮಂತ್ರಿಗಳಾಗಲಿ ನಾವು ಏನೋ ಒಂದು ನಮಗೆ ಇಷ್ಟ ಆಗಿದ್ದು ಸಹಾಯಧನ ಕೊಡ್ಬೋದೇ ವಿನಃ ಇಡೀ ಊರಿನ ಹಬ್ಬನ ಜನರೇ ಮಾಡ್ತಕ್ಕಂಥದ್ದು. ಹಾಗಾಗಿ ಇದೊಂದು ಭಾಳ ವಿಶಿಷ್ಟವಾದಂಥ ನಮ್ಮ ರಾಮನಗರದಲ್ಲಿ ಎಲ್ಲ ಹಬ್ಬಗಳಿಗಿಂತ ವಿಶಿಷ್ಟ. ಸಾವಿರಾರು ಜನ ಹೆಣ್ಮಕ್ಳು ಈ ಹಬ್ಬದ ದಿನ ವಿಶೇಷ ಏನಪ್ಪ ಅಂದರೆ ನಮ್ಮ ಪೌರ ಕಾರ್ಮಿಕರು ಅವರು ಕೂಡ ಭಾಳ ಅದ್ಧೂರಿಯಾಗಿ ಎಲ್ಲ ಹಬ್ಬಗಳಿಗಿಂತ ಈ ಬನ್ನಿ ಮಹಾಂಕಾಳಿ ಕರಗದ ದಿನ ಮತ್ತು ಚಾಮುಂಡೇಶ್ವರಿ ಕರಗದ ದಿನ ಈ ಎರಡು ಹಬ್ಬಗಳನ್ನ ಭಾಳ ವಿಶೇಷವಾಗಿ ಮಾಡ್ತಾರೆ. ಅದರಲ್ಲೂ ತಳ ಸಮುದಾಯಗಳು ಭಾಳ ವಿಜೃಂಭಣೆಯಿಂದ ಅವರ ಬೇರೆ ಬೇರೆ ನೆಂಟರುಗಳನ್ನ ಹೊರಗಡೆ ಊರುಗಳಿಂದ ಎಲ್ಲ ಕರೆಸಿ ಅವರ ಇರ್ತಕ್ಕಂಥ ಬೀದಿಗಳಲ್ಲಿ ದೀಪಾಲಂಕಾರ ಮಾಡಿ ಅದ್ಭುತವಾದಂಥ ದೀಪಾಲಂಕಾರ ಮಾಡಿ ಅವರು ಎಲ್ಲರೂ ಒಬ್ಬ ಸಣ್ಣ ಕೂಲಿ ಮಾಡೋನು ಕೂಡ 5-6 ಜನ ನೆಂಟರನ್ನು ಕರೀತಾನೆ. ಏನು ಈ ಶಾಕಾಹಾರ ಇದು ಮಾಂಸಾಹಾರ ಎಲ್ಲ ವಿಶೇಷವಾಗಿ ವಿಶಿಷ್ಟ ಔತಣಗಳನ್ನು ಏರ್ಪಡಿಸಿ ಎಲ್ಲ ನೆಂಟರಿಷ್ಟರನ್ನೆಲ್ಲ ಕರೆದು ಭಾಳ ವಿಜೃಂಭಣೆಯಿಂದ ಈ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಈ ಒಂದು ವಿಶಿಷ್ಟ ಹಬ್ಬಕ್ಕೆ ಎಲ್ಲ ಸಾರ್ವಜನಿಕರು ಎಲ್ಲ ದೇವಸ್ಥಾನಗಳು ಎಲ್ಲರೂ ಕೂಡ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಮತ್ತು ಈ ಒಂದು ವಿಶೇಷ ಏನಪ್ಪ ಅಂದರೆ ಬೇರೆ ಎಲ್ಲ ಹಬ್ಬಗಳಿಗಿಂತ ಹೆಣ್ಮಕ್ಳು ವಿಶೇಷವಾಗಿ ಭಾಳ ಲವಲವಿಕೆಯಿಂದ ಪ್ರತಿಯೊಂದು ದೇವಸ್ಥಾನಕ್ಕೂ ತಂಬಿಟ್ಟು ಆರತಿಗಳು ಎತ್ಕೊಂಡು ಹೋಗೋದು, ತಿರ್ಗಾ ಸಾಯಂಕಾಲ ತನಕ ಇಡೀ ಮಧ್ಯರಾತ್ರಿಯಿಂದನೇ ಪ್ರಾರಂಭ ಆಗ್ತಕ್ಕಂಥದ್ದು. ಪ್ರತಿ ಮನೆಯಿಂದನೂ ತಂಬಿಟ್ಟು ಆರತಿಗಳು ಎತ್ಕೊಂಡು ಹೋಗಿ ಅವರು ಅಲ್ಲಿ ವಿಶೇಷವಾದಂಥ ಪೂಜೆಯನ್ನು ಮಾಡಿಸಿ ಆಮೇಲೆ ಏನಾದರೂ ಕೆಲವು 3-4 ಕೊಂಡಗಳಾಗ್ತವೆ. ಆ ಕೊಂಡಗಳಾಗಂತ ತರಿಸ್ಕೊಂಡು ಏನೋ ಈ ಕೊಂಡಕ್ಕೆ ಉಪ್ಪು ಹಾಕಿದ್ರೆ ಅವರು ಏನೋ ನಿವಾರಣೆ ಆಗ್ತದೆ ಅನ್ನೋದೆಲ್ಲ ಪ್ರತೀತಿ ಇದೆ. ಹಾಗಾಗಿ ಲಕ್ಷಾಂತರ ಜನ ಈ ಹಬ್ಬಗಳಲ್ಲಿ ಭಾಗವಹಿಸ್ತಾರೆ. ಭಾಳ ವಿಜೃಂಭಣೆಯಿಂದ ಈ ಹಬ್ಬ ನಡೀಲಿದ್ದು ಎಲ್ಲರೂ ಇಡೀ ರಾಮನಗರದ ಜನ ಎಲ್ಲರೂ ಸೇರಿ ಆಚರಣೆ ಮಾಡ್ತಕ್ಕಂಥ ಹಬ್ಬ ಇದು. ಹಾಗಾಗಿ ಎಲ್ಲರೂ ಯಾರು ಒಬ್ಬರೇ ನಾವು ಮಾಡ್ತೀವಿ ಅನ್ನೋದ್ರದ್ದು ಅವಶ್ಯಕತೆಯೂ ಇಲ್ಲ, ಅದರ ಒಂದು ಸತ್ಯನೂ ಅಲ್ಲ. ಹಾಗಾಗಿ ಸಾವಿರಾರು ಜನ ಅವರೇ ಸ್ವಯಂ ಪ್ರೇರಣೆಯಿಂದಾಗಿ ಪ್ರತಿಯೊಂದು ಮನೆಯವರು ಕೂಡ ಈ ಹಬ್ಬದಲ್ಲಿ ಭಾಗಿದಾರರಾಗಿದ್ದಾರೆ. ಹಾಗಾಗಿ ಇಡೀ ರಾಮನಗರದ ಇದೊಂದು ಸ್ವಾಭಿಮಾನದ ಹಬ್ಬ. ಹಾಗಾಗಿ ಹೊರಗಡೆಯವ್ರನ್ನ ಕರೆಸಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಈ ಸಾರಿ ಕೂಡ ಭಾಳ ವಿಜೃಂಭಣೆಯಿಂದ ಎಲ್ಲ ಏರಿಯಾಗಳಲ್ಲೂ ವಿಶಿಷ್ಟವಾದಂಥ ದೀಪಾಲಂಕಾರ ಮಾಡಿ ವಿಶೇಷವಾಗಿ ಮಾಡ್ತಾಯಿದ್ದಾರೆ. ಈಗ ಚಾಮುಂಡೇಶ್ವರಿ ತವ್ರ ಮನೆ ನಮ್ಮ ಸಿಂಗರಾಬಾಯಿ ದೊಡ್ಡಿ ಗ್ರಾಮಸ್ಥರೆಲ್ಲರೂ ಸೇರಿ ಈಗ ಮೊನ್ನೆ ಕಮಾನ್ ಕೂಡ ಹೊಸದಾಗಿ ಒಂದು ಮುಖ್ಯ ದ್ವಾರವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಂದು ಭಾಳ ವಿಜೃಂಭಣೆಯಿಂದ ನಡೀತಕ್ಕಂಥ ಸಂದರ್ಭದಲ್ಲಿ ಶಾಂತಿಯುತವಾಗಿ ಎಲ್ಲರೂ ಅಣ್ಣ ತಮ್ಮದಿರ ರೀತಿಯಲ್ಲಿ ಸೌಹಾರ್ದಯುತವಾಗಿ ಇಂದಿನಿಂದ ಯಾವ ರೀತಿ ನಡ್ಕೊಂಡು ಬಂದಿದೆಯೋ ಆ ರೀತಿ ನಡೀಲಿ ಅಂಥೇಳಿ ನಾನಾದರೂ ಆಶಿಸ್ತಾ ಎಲ್ಲ ವಿಜೃಂಭಣೆಯಿಂದ ನಡೆಸಲಿ. ನಗರಸಭೆಯಿಂದ ಕೂಡ ನಾವು ಪ್ರತಿಯೊಂದು ಕರಗಕ್ಕೂ ಕೂಡ ಒಂದು 5 ಲಕ್ಷದಷ್ಟು ಸಹಾಯಧನ ಕೊಡಬೇಕು. 5 ಲಕ್ಷದಷ್ಟು ರಿಸರ್ವ್ ಮಾಡಿಟ್ಟಿದ್ವಿ ನಾವು. ಪ್ರತಿಯೊಂದು ಕರಗಗಳು ಎಷ್ಟು ಜನ ಸುಮಾರು ಎಷ್ಟು ಜನ 10 ಜನ 11 ದೇವಾಲಯಗಳವರು ಅರ್ಜಿ ಹಾಕ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಕೂತು ತೀರ್ಮಾನ ಮಾಡಿ ಪ್ರತಿಯೊಂದು ದೇವಾಲಯಕ್ಕೂ ಕೂಡ ಸಹಾಯಧನವನ್ನು ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೀನಿ.